ಅಲ್ಲ ಫ್ರೆಂಡ್ಸ್, ಇವತ್ತು ಕ್ಯಾಪ್ಸಿಕಮ್ಲಿಂದ ಎಣ್ಣೆಗಾಯಿ ಹೆಂಗೆ ಮಾಡೋದು ಅಂಥೇಳಿ ನೋಡಮ್ಮ ಬರ್ರಿ. ಅದಕ್ಕೆ ಏನೇನು ಬೇಕಾಗ್ತಾವ ಅಂತೆಲ್ಲ ಹಾಗೆ ಜೊತೆನಾಗೆ ಮಾಡ್ಕೊತಾ ಹೋಗಮ್ರಿ. ನಾ ಇಲ್ಲಿ ಸ್ವಲ್ಪ ಶೇಂಗಾ ಹುರ್ಕೊಂಡು ತಕ್ಕೊಂಡೇನ್ರಿ. ಅಂದ್ರೆ ಸ್ವಲ್ಪ ಅದು ಸೊಪ್ಪಿ ಬಿಡು ಸೊಪ್ಪೆ ಬರ್ತಾವಲ್ರಿ, ಹಂಗಲ್ಲಿ ತನಕ ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಅದೇ ಕಡೆಗೆ ಎಣ್ಣೆ ಹಾಕ್ಕೊಂಡೇನ್ರಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಅದು ಯಾವಾಗಲೂ ಹಾಗೆ ಒಂದೇ ಬದ್ನಿಕಾಯಿ ಒಬ್ರೊಬ್ರು ತಿಂತಾರ್ರಿ, ಒಬ್ರೊಬ್ರು ತಿನ್ನಲ್ಲ. ಒಂದ್ಸಲ ಏನು ಮಾಡೋದು, ಬದ್ನಿಕಾಯಿ ಬೇಡ ಅಂತ ಹೇಳಿ ಅನಿಸ್ತು ಅಂದ್ರೆ ಹಿಂಗೂ ಮಾಡ್ಕೊರೋ. ಒಂದ್ಸಲ ಡಬ್ಬು ಮೆಣಸಿನ್ಕಾಯಲ್ಲೂ ಮಾಡ್ಕೊಬೋದು, ಹೀರೆಕಾಯಿಲಿಂದ ಭೀ ಮಾಡ್ಕೊಬೋದು ರೀ. ಸೇಮ್ ಅದಕ್ಕೆ ಏನು ಬೇಕಾಗ್ತಾವ ಅದೇ ಯೂಸ್ ಮಾಡೋದ್ರಿ. ಇಲ್ಲಿ ಹಾಗೇನ ಅದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೀನಿ. ಒಂದು ಜರ ಚಿಟಪಟ ಅಂತ ಸಿಡಿತಿರ್ತಾವಲ್ರಿ, ಆವಾಗ ತೆಗೆದು ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಅದಕ್ಕೇನು ಅಂತ ಮಹಾ ಕೆಲಸ ಏನಿಲ್ಲರಿ. ನಾವಲ್ಲಿ ಏನಿದು ಯೂಸ್ ಮಾಡ್ತೇವೆ ಸೇಮ್ ಅದೇ ಯೂಸ್ ಮಾಡೋದು ಅದ ರೀ. ಇಲ್ಲೊಂದು ಸ್ವಲ್ಪ ನೋಡಿರಿ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಆ ಉಳ್ಳಾಗಡ್ಡಿ ಸುಡತಕ್ಕ ಏನು ಮಾಡೀನಿ, ಡಬ್ಬು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನ್ರಿ. ನಮ್ಮ ಕಡೆ ಡಬ್ಬು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಗುಲ್ಬರ್ಗ ಕಡೆ ರೀ, ಹಂಗಾಗಿ ಅದೇ ಹೊಂಟದ ನನಗೆ ಬಾಯಿಗೆ. ಡಬ್ಬು ಮೆಣಸಿನ್ಕಾಯಿ ಹಂಗೆ ಕಟ್ ಮಾಡ್ಕೋಬೇಕ್ರಿ. 4 ಹೋಳು ಸೇಮ್ ನಾವು ಬದ್ನಿಕಾಯಿ ಹೆಂಗೆ ಮಾಡ್ಕೋತೀವಿ ಹಂಗೆ. ನಂಗೆ ಚಂದ ಸಣ್ಣ ಸಿಕ್ಕಿವು, ತಾಜಾ ಫ್ರೆಶ್ ಇದ್ದು ಅಂತ ಹೇಳ್ಕೇಸಿಂದ್ರೆ ತೊಗೊಂಡು ಬಂದ. ಯಾಕೋ ಮಾಡಮ್ಮ ಅನ್ನಿಸ್ತು, ನಮ್ಮ ಮಮ್ಮಿ ಒಂದು ಸಲ ಮಾಡಿರ್ರಿ ಹಂಗಾಗಿ ನೆನಪಿತ್ತು. ಅದಕ್ಕೆ ಮಾಡಮ್ಮ, ಭಾಳ ದಿನ ಆಯಿತು ಮಾಡಿಲ್ಲ ಅಂಥೇಳಿ ಮಾಡ್ಲತ್ತಿದ್ದ. ಅದು ನೋಡಿರಿ ಶೇಂಗಾ ಹುರ್ಕೊಂಡಿದ್ದಲ್ರಿ, ಅದು ಅಲ್ಲಿ ಪುಡಿ ಮಾಡ್ಕೊಂಡೇನ್ರಿ. ಸಣ್ಣ ಪುಡಿ ಮಾಡ್ಕೊಂಡೇನು, ನಡ್ಬರ್ಕೊಂದೊಂದು ಹಾಗೆ ಸ್ವಲ್ಪ ಸಣ್ಣ ಪುಡಿ ಸಣ್ಣ ಸಿಕ್ಕಿತು ಬಾಯ್ದಾಗ ಅಂದ್ರೆ ಭೀ ಚಲೋನೇ ಅನ್ನಿಸ್ತದೆ ರೀ. ಸ್ವಲ್ಪ ಪುಡಿ ಚಲೋನೇ ಮಾಡ್ಕೋಬೇಕು, ಸಣ್ಣ ಪುಡಿ ಮಾಡ್ಕೊಂಡಿನಿ. ಅದೇ ಈಗ ಮಸಾಲೆ ಇದಕ್ಕೆ ತುಂಬೋದ್ರಿ. ಇಲ್ಲಿ ಥೋಡೆ ನಂಗೆ ಎಷ್ಟು ಗ್ರೇವಿಗೆ ಬೇಕಾಗ್ತದ ಅಷ್ಟು ಹಾಕ್ಕೊಂಡೇನ್ರಿ ಶೇಂಗಾದ ಪುಡಿ. ನಮ್ಮ ಕಡೆಗೆ ಹಿಂಡಿ ಅಂತಾರೆ ಗುಲ್ಬರ್ಗ ಕಡೆಗೆ, ಹಂಗಾಗಿ ನಾ ಹಾಗೆ ಶೇಂಗಾದ ಹಿಂಡಿ ಅಂತ ಪಟ ಯಾವಾಗ ಒಂದ್ಸಲ ಪುಡಿ ಬರ್ತದೆ, ಒಂದ್ಸಲ ಹಿಂಡಿ ಅಂತ ಹೇಳಿ ಬರ್ತದೆ, ಹಾಗೆ ಹೇಳ್ತೀನಿ ರೀ. ಆಮೇಲೆ ಇದಕ್ಕೊಂದು ಸ್ವಲ್ಪ ಹುಚ್ಚಳ ಪುಡಿ ಹಾಕ್ಬೇಕ್ರಿ. ಖಾರಾಳ ಪುಡಿ ಅಂತಾರಲ್ಲ ಅದು ಹಾಕ್ಬೇಕ್ರಿ. ಹುಚ್ಚಳ ಪುಡಿ ಹಾಕಿ ಅದಕ್ಕೆ ಏನೇನು ಬೇಕಾಗ್ತ ಖಾರ ಪುಡಿ, ಉಪ್ಪು ಮತ್ತು ಅರಿಶಿಣ ಅವೆಲ್ಲ ಹಾಕಿನ್ರಿ. ಅದ್ರಾಗೆ ಖಾರ ಪುಡಿ ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕೋರಿ. ಆಮೇಲೆ ನೀವು ಎಷ್ಟು ಕನ್ಸಿಸ್ಟೆನ್ಸಿನಾಗ ಮಾಡ್ತಿರ್ತೀರಿ ಅಷ್ಟು ಹಾಕೋರಿ. ನಿಮ್ಗೆ ರುಚಿ ಹೆಂಗೆ ಬೇಕು ಅಷ್ಟು. ಖಾರ ತಿನ್ನೋರಿಗೆ ಸ್ವಲ್ಪ ಖಾರ ಹಾಕ್ಕೊಂಡ್ರು ಭೀ ನಡೀತದೆ, ಸೊಪ್ಪು ಉಣೋರಿಗೆ ಸ್ವಲ್ಪ ಸೊಪ್ಪಿಗೆ ಹಾಕ್ಕೊಂಡ್ರು ಭೀ ನಡೀತದೆ. ಅದು ಹಾಕ್ಕೊಂಡೀನಿ. ಅದ್ರ ಜೊತೆನಾಗ ಇಲ್ಲಿ ಹುಣಸೆ ಹಣ್ಣು ಮೊದಲೇ ನೆನೆಸಿಟ್ಕೊಂಡಿದ್ರಿ ನಾ. ಹುಣಸೆ ಹಣ್ಣು ಅದನ್ನೇ ಒಂದು ಸ್ವಲ್ಪ ನೀರು ಕಿವುಚಿ ತೆಗೆದು ಇದ್ರನಾಗ ಹಾಕೋಬೇಕು ಗ್ರೇವಿ. ಅದ್ರನ್ನ ಮಸಾಲೆ ತುಂಬ್ಲಕ್ಕ ಈಸಿ ಅದ ರೀ, ಏನು ಭಾಳ ಕಷ್ಟ ಇಲ್ಲ. ಸುಮ್ಮನೆ ಎಲ್ಲರೂ ಏನೋ ಒಂದು ಹೇಳ್ತಾರೆ ರೀ, ಹಂಗದ ಹಿಂಗದ ಎಣ್ಣೆಗಾಯಿ ಮಾಡಮ್ಮ ಅದು ಮಾಡಮ್ಮ ಅಂತಿದ್ದು. ಏನು ಅಂತದ ಏನು ಹಾರ್ಡೇನಿಲ್ಲ. 10-15 ನಿಮಿಷ ಪಲ್ಯನ್ಯಾಗ ಹಾಕೋ ರೆಡಿಯಾಗಿ ಹೋಗ್ತದೆ ರೀ. ನಾ ಇದ್ರ ಸ್ವಲ್ಪ ಅದು ಮಿಕ್ಸಿನಾಗ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತದಲ್ರಿ ಪುಡಿ, ಅದಕ್ಕೆಲ್ಲ ಚಂದದು ಪುಡಿ ಗಂಟು ಆಗಿದ್ದಪ್ಪ ಇರೋದೆಲ್ಲ ಬಿಡಿಸ್ಲಾಗತ್ತಿದ್ರಿ ನಡ್ಬರ್ಕ ಹಂಗೆ. ಅದು ಬಿಡಿಸ್ಕೊಂಡಿದ್ದು ಅದು ಏನು ಹುಣಸೆ ಹಣ್ಣು ಕಿವುಚಿನಲ್ಲ ಅದೇ ಇದ್ರನ್ನಾಗ ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಗ್ರೇವಿಗತ್ಲೆ ಅದಕ್ಕೆ ಮಸಾಲೆ ತುಂಬ್ಲಕ್ಕೆ ನಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ ಮಾಡ್ಕೊಳ್ಳೋದ್ರಿ. ಕೆಲವ್ರಿಗೆ ಹಿಂಗೆ ಮಾಡ್ಕೊಳಕತ್ತೀನಲ್ರಿ, ಹಿಂಗೆ ಚಂದ ಕಲಸ್ಕೋಬೇಕ್ರಿ. ಅದು ಅಂದ್ರೆ ನನಗೆ ಗಟ್ಟಿನೇ ಬೇಕು ಅಂತಾರೆ. ಸಣ್ಣ ಮೆಣಸಿನ್ಕಾಯಿ ಇತ್ತು ಅಂದ್ರೆ ಚಂದ ಆಗ್ತಾವ್ರಿ ಟೇಸ್ಟ್. ಅದು ಒಂಥರ ಟೇಸ್ಟ್ ಬೇರೆ ಇರ್ತದೆ. ದೊಡ್ಡ ಅಂದ್ರಾಗ ನಮ್ಗೆ ಚಪಾತಿ ಸಂಗಟ ಅದ್ರ ಸಂಗಟ ಅದು ಕಟ್ ಮಾಡ್ಕೊತಾ ಕುಂದ್ರಬೇಕಾಗ್ತದೆ ರೀ. ಅದಕ್ಕೆ ಸಣ್ಣ ಸಿಕ್ಕು ಅಂದ್ರೆ ಅದರಲ್ಲೇ ಮಾಡಿದ್ರೆ ಸಣ್ಣದೇ ಇರ್ತಾವೆ, ಡಬ್ಬಿಗೆ ತೊಗೊಂಡು ಹೋಗಕ್ಕೆ ಭೀ ಈಸಿ ಅನ್ನಿಸ್ತದೆ ರೀ. ನಾನು ಆಫೀಸ್ದಾಗ ನಮ್ಮ ಮೇಡಮ್ ಒಂದು ಸಲ ಮಾಡ್ಕೊಂಡು ಹೋಗಿದ್ರಿ. ನಮ್ದು ಕೊಲ್ಲಿಗೆ ಒಬ್ರು ಹೇಳತ್ತಿರು, ಅವತ್ತೊಂದು ದಿವ್ಸ ಮಾಡ್ಕೊಂಬಂದಿದ್ರಿ ಚೆಂದಾಗಿತ್ತು, ಮತ್ತೊಂದು ಸಲ ಮಾಡ್ಕೊಂಬರ್ರಿ ಅಂತೀರಿ. ನಂಗೆ ಮೆಣಸಿನ್ಕಾಯಿನೇ ಸಿಗಲ್ಲಾಗಿರು ಚಂದ ಸಣ್ಣ ಇರೋವು. ಆಕೆ ಸಿಕ್ಕಾವಲ್ಲ, ಆಯಿತು ಮಾಡ್ಕೊಂಡು ಹೋದ್ರೆ ಆಯಿತು, ಭಾಳ ದಿನ ಆಗಿತ್ತು ಮಾಡಿಲ್ಲ ಅಂಥೇಳಿ. ಲೋಡಾಡ್ತಾ ತನಕ ಮಸಾಲೆ ತುಂಬ್ಕೊತಾನ ಇಲ್ಲಿ ಉಳ್ಳಾಗಡ್ಡಿ ಸುಟ್ಟವು ಚಂದ. ಈಗ ಅದ್ರಾಗೆ ಇವು ಮಸಾಲೆ ಏನು ತುಂಬ್ಕೊಂಡು ಇಟ್ಕೊಂಡಿದ್ದಲ್ರಿ ಮೆಣಸಿನ್ಕಾಯಿ, ಅವು ಇದ್ರಾಗ ಹಾಕ್ಕೊಂಡು ಒಂದು ಜರ ಎಣ್ಣೆ ಹುರಿಬೇಕ್ರಿ. ಒಂದು ಸ್ವಲ್ಪ ಅವು ಚಂದ ಎಣ್ಣೆ ಹುರಿದಾಗ ಪ್ಲೇ ಆಗ್ತಾವಲ್ರಿ, ಹಂಗೆ ಹುರ್ಕೋಬೇಕು. ಈಗ ಇದ್ರಾಗೆ ಎಣ್ಣೆಗೆ ಒಂದು ಜರ ಬೇಕು, ಜಲ್ದಿ ಹುರಿಬೇಕು ಅಂದ್ರೆ ಒಂದು 2 ನಿಮಿಷ ಮುಚ್ಚಿಟ್ರೆ ಜಲ್ದಿ ಹುರಿತಾವೆ, ಜಲ್ದಿ ಮೆತ್ತಗೆ ಭೀ ಆಗ್ತಾವ್ರಿ ಅವು. ಆಮೇಲೆ ಹಾಗೆ ಇದ್ರ ಸಂಗಟ ಒಂದು ಜರ ನಾ ಟೊಮೆಟೊನೂ ಹಾಕಿದ್ರಿ. ಹುಳಿ ಸ್ವಲ್ಪ ಕಮ್ಮಿ ಹಾಕಿನ್ರಿ. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕೀನಿ. ಆಗೇನು ಅನ್ನಿಸ್ತದೆ, ಸ್ವಲ್ಪ ಗ್ರೇವಿ ಥರನೂ ಚಂದ ಹತ್ತದ ರೀ. ಅದು ಗ್ರೇವಿನೂ ಆಗ್ತದ, ಮೆಂತಗೆ ಕುದಿತಾವಲ್ರಿ ಟೊಮೆಟೊ. ಅದಕ್ಕೆ ಒಂದು ಸ್ವಲ್ಪ 1-2 ಸಣ್ಣ ಇರೋ ಟೊಮೆಟೊ ಹಾಕಿದ್ರಲ್ಲಿ ಸಣ್ಣ ಹೋಳ್ಕೆಸಿಂದ್ರೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿ ಇದ್ರಾಗೆ. ನೀವು ಬೇಕಂದ್ರೆ ಹಿಂಗೆ ಭೀ ಉಪ್ಪು ಹಾಕೋರಿ, ಇಲ್ಲ ಮಸಾಲೆ ಏನು ಫಿಲ್ ಮಾಡ್ತಿರ್ತೀರಲ್ಲ ಅವಾಗ ಉಪ್ಪು ಹಾಕ್ಕೊಂಡ್ರು ಭೀ ನಡೀತದೆ ರೀ. ಅವಾಗ ಹಾಕ್ಕೊಂಡ್ರೆ ಒಂದು ಸಲ ಹೆಚ್ಚಾಯ್ತು, ಒಂದು ಸಲ ಕಮ್ಮಿ ಆಗ್ತದೆ ರೀ. ಅದು ಟೇಸ್ಟ್ ಭೀ ಸಿಗಲ್ಲ, ಯಾಕಂದ್ರೆ ಹುಳಿ ಇರ್ತದಲ್ಲ, ಟೇಸ್ಟ್ ಕರೆಕ್ಟಾಗಿ ಗೊತ್ತಾಗಲ್ಲ.
ಹೆಂಗತ್ ಹೇಳಿ ನಾ ಏನು ಮಾಡಿದೆ ಇಲ್ಲಿ ಮೇಲೆ ಹಾಕ್ಕೊಂಡೇನಿ ರೀ. ಎಷ್ಟು ಬೇಕಾಗ್ತದ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹುರಿದು ಮತ್ತು ಮ್ಯಾಲೆ ಮುಚ್ಚಿಟ್ಟೇನಿ ರೀ. ಯಾಕಂದ್ರೆ ಅವು ಜರ ಇದೂ ಜಲ್ದಿ ಸುಡ್ತಾವೆ ಟಮಾಟೆ ಬಿ ಅಂತೇಳಿ. ನೋಡಕ್ಕೆ ಹಂಗೆ ಎಣ್ಣೆ ಬಿಟ್ಕೊಳೋದಲ್ಲ ರೀ, ಜರಾನೇ ಅವಾಗ ಅದೇನು ಮತ್ತು ಮಿಕ್ಕಿರೋದು ಮಸಾಲೆ ಉಳಿದಿರ್ತದಲ್ಲ ರೀ, ಅದ್ರಾಗ ಏನೊಂದು ಸ್ವಲ್ಪ ಹುಣಸೆ ಹಣ್ಣು ಹುಳಿ ಹಾಕಿ ಸ್ವಲ್ಪ ಹಾಕ್ಬೇಕ್ರಿ, ಮತ್ತು ಹುಳಿ ಬಕ್ಕೊಳತ್ತದ ಸ್ವಲ್ಪ ಹಾಕಿ ಅದೇ ಗ್ರೇವಿ ನಾವು ಮತ್ತು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡಿರಿ. ಮತ್ತು ಮ್ಯಾಲೆ ಒಂದು ಸ್ವಲ್ಪ ಇದು ಯಾಕೋ ಮತ್ತೊಂದು ಸ್ವಲ್ಪ ಗಟ್ಟಿನೇ ಅನ್ಸ್ಲತ್ತಿತ್ತು ರೀ. ತಿರುಗಿಸ್ ನೋಡೋಣ, ಒಂದು 2 ನಿಮಿಷ ತಿರುಗಿಸ್ ನೋಡ್ದೆ, ಯಾಕೋ ಮತ್ತು ಗಟ್ಟಿ ಅನ್ಸ್ಲತ್ತಿತ್ತು. ಅವು ಕುದಿಬೇಕಲ್ರಿ, ಒಂದೊಂದು ಸಲ ಮೆಣಸಿನ್ಕಾಯಿ ಕುದೀತಾ, ಒಂದು ಸಲ ಜಲ್ದಿ ಕುದಿಯಲ್ಲ ಬದ್ನಿಕಾಯಿ ಅಪ್ಲೆ. ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು, ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ ರೀ. ಸ್ವಲ್ಪ ಹಾಕ್ಕೊಂಡೇನಿ. ನಿಮ್ಗೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಹೆಂಗೆ ಬೇಕತ್ತವ ಹಂಗೆ ನೋಡ್ಕೇಸಂದ್ರೆ ಹಾಕೋರಿ ಮ್ಯಾಲೆ. ಮತ್ತು ನಿಮ್ಗೆ ಬೇಕಿತ್ತು ಅಂದ್ರೆ ಮತ್ತು ಮ್ಯಾಲೆ ಏನು ಸ್ವಲ್ಪ ನಿಮ್ಗೆ ಪುಡಿ ಕಮ್ಮಿ ಬಿತ್ತದ ಅಂತಂದ್ರೆ ಮ್ಯಾಲೆ ಒಂದು ಸ್ವಲ್ಪ ನೀರೆಲ್ಲ ಹಾಕೊಂಡ್ಮೇಲೆ ಮ್ಯಾಲೆ ಸ್ವಲ್ಪ ಅದೇನು ನಾವು ಕಡ್ಲೆ ಬೀಜ ಹುರ್ಕೊಂಡಿದ್ದೇವಲ್ಲ ರೀ, ಶೇಂಗಾ, ಅದ್ರ ಒಂದು ಸ್ವಲ್ಪ ಪುಡಿ ಮ್ಯಾಲೆ ಹಾಗೆ ಉದುರಿಸ್ಬಿಟ್ರು, ಮ್ಯಾಲೆ ಒಂದು ಪ್ಲೇಟ್ ಅದೇನಾರು ಮುಚ್ಚಿಬಿಟ್ರು ಅದು ತಾನೇ ಕುದೀತದೆ ರೀ. ಚಂದ ಒಂದು 5 ನಿಮಿಷನಾಗ ಕುದಿಸ್ರೆ ನೋಡಿ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಲಾಗತ್ತದ ರೀ. ಹಂಗೆ ಬಿಟ್ಕೊಲಾಗತ್ತತ್ತು ಅಂದ್ರೆ ಒಂದು ಜರ ಹಿಂಗೆ ಎದ್ರಲ್ಲೇ ಕಟ್ ಮಾಡ್ದಪ್ಲಿನ ಮಾಡ್ಕೇಸಂದು ನೋಡಿರಿ ಕುದ್ದವ ಇಲ್ಲ ಅಂತ ಗೊತ್ತಾಗ್ತದೆ ರೀ. ನಾನು ಒಂದು ಚಾಕುಲೆ ಟ್ರೈ ಮಾಡಿ ನೋಡಿ ಕುದ್ದವ ರೀ ಚಂದತ್ನಾಗ. ಸ್ವಲ್ಪ ಕಟ್ಟಾಲಾಗತ್ತವ, ಮೆತ್ತಗಾಗ್ಯಾವಲ್ಲ ರೀ, ಕುದ್ದವ ಅಂತ ಹಾಕಿಸಂದ್ರೆ ಇನ್ನೊಂದು ಸ್ವಲ್ಪ ಉಮ್ಗಾಯ್ಲಿ ಅಂಥೇಳಿ ಸಿಮ್ನಾಗಿಟ್ಟು ಗ್ಯಾಸ್ ಸ್ಲೋ ಫ್ಲೇಮ್ನಾಗಿಟ್ಟು ಒಂದು 2 ನಿಮಿಷ ಮುಚ್ಚಿಕೆ